ಹಬ್ಬದ ದಿನ ಬರೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಏನು ಮಾಡೋಕ್ಕೂ ರೆಡಿ. ನಮ್ಮ ಸೊಸಿ ನಾನು ಹೇಳಿದ ಮಾತು ಮಾತ್ರ ಮಾಡ್ತಾ ಇರೋ ನಿಮಿಷ ಬರ್ತೀನಿ. ಆಫ್ರಿಕಾದಲ್ಲಿ ಅವರು ವ್ಲಾಗ್ ಮಾಡ್ತಾರಾ ಇಲ್ವಾ ಅಂತ. ನಿಮ್ಗೆ ಯಾವ ಉಂಡಿ ಇಷ್ಟ? ನನಗೆ ಸೋಲೋ ಟ್ರಿಪ್ ಹೋಗಿ ಬರ್ಬೇಕಷ್ಟಲ್ಲ ಒಂದು. ನೆಕ್ಸ್ಟ್ ಟೈಮ್ ಅಕ್ಕ ಆಂಟಿ ಇಬ್ರು ಕೊಡ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದ್ಕುಂತ ಸ್ಯಾರಿ ಪ್ರಿಪ್ಲೇಡಿಂಗ್ ಹೇಳ್ಕೊಡಿ ನೆಕ್ಸ್ಟ್ ವ್ಲಾಗಲ್ಲಿ. ನಾನು ಇದನ್ನ ನೋಡಿದಾಗೆಲ್ಲ ನಾವು ನಮ್ಮವರು ನೆನೆಸ್ಕೊಳ್ಳಿ ಅಂತ. ಏಯ್ ನೈಸ್, ಯಾರೋ ಸಕ್ಕದಾಗಿರೋ ಕ್ವಶನ್ ಕೇಳಿದ್ದೀರಾ. ಪರ್ಫೆಕ್ಟಾಗಿ ಮಾಡ್ತಾ ಇಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮಾಡಿದೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಶುರು ಆಯಿತು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಹಿಂಗೆ ಇದ್ದೀನಿ. ಸೊ ಈಗ ಬೆಳಗ್ಗೆನೆ ನಮ್ಮನೇಲಿ ಪೊಂಗಲ್ ರೆಡಿಯಾಗಿದೆ ಆ್ಯಂಡ್ ಪೊಂಗಲ್ ಜೊತೆಗೆ ಚಟ್ನಿ ರೆಡಿಯಾಗಿದೆ. ಆ್ಯಂಡ್ ನಾನೀಗ ಸೊ ಐ ಆನ್ ಡಯಟ್ ಅಲ್ವಾ. ಡಯಟ್ ಅಂದರೆ ನಾಟ್ ಕಂಪ್ಲೀಟ್ಲಿ ಆನ್ ಡಯಟ್, ಅಂದರೆ ಡಯಟು ಪರ್ಫೆಕ್ಟಾಗಿ ಮಾಡ್ತಾಯಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಬಿಕಾಸ್ ಏನು ನಾನು 3 months ಮಾಡಿದೆ, ಮಾಡಾದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ, ಈಗಲೇ ನೆಕ್ಸ್ಟ್ ಮತ್ತೆ ಶುರು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಆಮೇಲೆ ಯಾಕೋ ಒಂದೊಂದೇ ದಪ್ಪ ಆಗ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಯಾಕೆ ಬೇಕು, ಮದುವೆ ಅಷ್ಟರಲ್ಲಿ ಸ್ವಲ್ಪ ಸಣ್ಣಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಪಿಂಕಿ ಮದುವೆ ಅಷ್ಟರಲ್ಲಿ ಅಂತೇಳಿ ಸಣ್ಣ ಆಗೋಣ ಅಂಥೇಳಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ. ನನ್ನ ದಿನಚರಿ ಶುರು ಆಗೋದು ಒಂದು ಲೋಟ ಬಿಸಿನೀರು, ಅದು ಗ್ರೀನ್ ಟೀ. ಓಕೆ, ಸೊ ಬಿಸಿನೀರು ಕಾಯಿಸಿದ್ದೀನಿ ಈಗ ಆಲ್ರೆಡಿ. ಸೊ ಈ ಬಿಸಿನೀರಿಗೆ ಈ ರೇಂಜಿಗೆ ಬಿಸಿನೀರು ಕುಡಿಬೇಡಿ ಗೈಸ್, ತಾವು ಬೆಚ್ಚಗಿರಲಿ, ಇಲ್ಲಾಂದರೆ ಕುಡಿಯಬಹುದು ಅನ್ನೋಷ್ಟು ಬೆಚ್ಚಗಿರಬೇಕು, ತುಂಬ ಬಿಸಿನೂ ಕುಡಿಬಾರ್ದು ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ಗ್ರೀನ್ ಟೀ ಹಾಕುವ. ಸೊ ಇದಕ್ಕೀಗ ಗ್ರೀನ್ ಟೀದು ಬ್ಯಾಗ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು, ಲಿಪ್ಟನ್ ಗ್ರೀನ್ ಟೀ. ಆ್ಯಂಡ್ ನಾನು ಸ್ವಲ್ಪ ಇದಕ್ಕೆ ಹನಿನ ಸ್ಕ್ವೀಸ್ ಮಾಡ್ಕೋತೀನಿ. ಸೊ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ, ರಂಜಿತನ ಮದುವೆ ಟೈಮಲ್ಲಿ ನಾನು ಡೈಲಿ ಬೆಳಗ್ಗೆ ಎದ್ದು ಬಿಸಿನೀರು ಜೊತೆ ಲೆಮನ್ ಟೀ, ಇಲ್ಲಾಂದರೆ ನಾರ್ಮಲ್ ಬಿಸಿನೀರು ಕುಡಿತಾ ಇದ್ದೆ. ಕುಡಿದ್ಬಿಟ್ಟು ಒಂದು ನನ್ನ ಬಾಡಿಗೆ ರಿಲೇಟೆಡ್ ಎಕ್ಸಸೈಸ್ನ ಮಾಡ್ತಿದ್ದೆ, ವಾಕ್ ಕೂಡ ಮಾಡ್ತಾ ಇರಲಿಲ್ಲ ಅವಾಗ. ನಾನು ಎಷ್ಟು ಸಣ್ಣ ಆಗಿದೆ ಗೊತ್ತಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ರಂಜಿತ ಮದುವೆಯಲ್ಲಿ. ಸೊ ಈಗ ನಮ್ಮ ಪಿಂಕಿ ಮದುವೆಗೆ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಗೈಸ್. ನಮ್ಮ ಪಿಂಕಿ ಮದುವೆ ಅಷ್ಟರಲ್ಲಿ ಪಿಂಕಿಗಿನ್ನ ಸಣ್ಣ ಆಗಬೇಕು ಅಂತ. ಗೈಸ್, ಈಗ ತಾನೇ ವರ್ಕೌಟ್ನ ಮುಗಿಸ್ಕೊಂಡೆ. ಸೊ ನಾನು ಸೆಷನ್ ತೊಗೋತೀನಲ್ಲ, ಸೊ ಅಲ್ಲೇ ವರ್ಕೌಟ್ ಮುಗಿಸ್ಕೊಂಡ್ಬಿಡ್ತೀನಿ. ವರ್ಕೌಟ್ ಮುಗಿಸ್ತಾನೆ 1 ಲೀಟ್ರ್ ನೀರು ಕುಡಿದ್ಬಿಡ್ತೀನಿ ಗೈಸ್. ಸೊ ನೀರು ಬಾಡಿಗೆ ತುಂಬಾ ಇಂಪಾರ್ಟೆಂಟು. ನಾನು ಟ್ರಸ್ಟ್ ಮೀ, ನೀರು ಯಾವಾಗ ಚೆನ್ನಾಗಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಶುರು ಆಯಿತು. ಸೊ ನೀರು, ಈ ಸೌತೆಕಾಯಿ, ಏನು ಈ ವಾಟರ್ ಕಂಟೆಂಟ್ ಫ್ರೂಟ್ಸ್ಗಳು, ವಾಟರ್ ಕಂಟೆಂಟ್ ವೆಜಿಟೇಬಲ್ಸು, ಇವನ್ನೆಲ್ಲ ನಾವು ಚೆನ್ನಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗುತ್ತೆ, ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಇದನ್ನು ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ನನಗೆ ವರ್ಕೌಟ್ ಮಾಡೋ ಟೈಮಲ್ಲಿ ಅಂದರೆ ಇದೇ ಲಾಸ್ಟ್ 3 months ನಾನು ವರ್ಕೌಟ್ ಮಾಡ್ತಾ ಇದ್ದಾಗ ತುಂಬ ಜನ ಕೇಳಿದ್ರು, ನಿಮ್ಮ ಫೇಸ್ ತುಂಬ ಚೆನ್ನಾಗಾಗಿದೆ, ಏನು ಮಾಡ್ತೀರಾ. ನಾನು ನೀರು ಚೆನ್ನಾಗಿ ಕುಡಿತಾ ಇದ್ದೆ, ನಾನು ಕುಕ್ಕುಂಬರ್ ಜಾಸ್ತಿ ತಿಂತಾಯಿದ್ದೆ. ಸೊ ಇದರಿಂದ ನನ್ನ ಸ್ಕಿನ್ನು ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್. ಸೊ ನನ್ನ ರಿಲೇಷನ್ ಅವರೆಲ್ಲ ಫೋನ್ ಮಾಡಿದ್ರು, ಏನೋ ಮಾಡ್ಕೊಂಡಿದ್ಯಾ ನಿನ್ನ ಫೇಸ್ಗೆ, ಹೇಳು ಏನು ಮಾಡ್ಕೊಂಡಿದ್ಯಾ ಅಂತ. ನಾನು ಏನೂ ಮಾಡ್ಕೊಂಡು, ನಾನು ಡಯಟ್ ಶುರು ಮಾಡಿದ್ದೀನಿ, ಡಯಟ್ ಫುಡ್ ತಿಂತಾಯಿದ್ದೀನಿ, ನೀರು ಕುಡಿತಾ ಇದ್ದೀನಿ ಚೆನ್ನಾಗಿ, ಅದಕ್ಕೋಸ್ಕರ ಅಂತಂದರೆ ಇಲ್ಲ ನೀನೇನೋ ಸುಳ್ಳು ಹೇಳ್ತಿದ್ಯಾ ಅಂತೆಲ್ಲ ಅಂದಿದ್ರು. ಇಲ್ಲ, ಆ್ಯಕ್ಚುಲಿ ನಾನು ನೀರು ಕುಡ್ದಾಗಲೇ ನನ್ನ ಫೇಸ್ ಸ್ವಲ್ಪ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಯು ಕ್ಯಾನ್ ಸಿ, ಇದು ಬಿಡಿ ಡಾರ್ಕ್ ಸರ್ಕಲ್ಲು ಹೋಗುತ್ತೆ ಬರುತ್ತೆ ನಂದು, ಬಟ್ ದಟ್ ಗ್ಲೋ ನೋಡ್ಕೊಳ್ಳಿ. ನನ್ನ ನಾವು ನಮ್ಮವರು ಕೊಟ್ಟ ಈ ಒಂದು ಇದು ಕೂಡ ಕಮ್ಮಿ ಆಗಿದೆ ಗೈಸ್. ನಾನು ನಮ್ಮವರು ಕೊಟ್ಟ ಗಿಫ್ಟ್ ಇದು. ಅದನ್ನು ನಾನು ಇದನ್ನು ನೋಡಿದಾಗೆಲ್ಲ ನಾವು ನಮ್ಮವರು ನೆನೆಸ್ಕೊಳ್ಳಿ ಅಂತ. ಬಟ್ ಆ ಶೋ ತುಂಬ ಚೆನ್ನಾಗಿತ್ತು, ಲಾಟ್ಸ್ ಆಫ್ ಮೆಮೊರೀಸ್. ಏನಿವೆ, ಸೊ ಈಗ ನನ್ನ ದಿನಚರಿ ಹೀಗಿದೆ. ಈಗ ಎದ್ದು ಎಲ್ರಿಗೂ ಟಿಫನ್ ಹಾಕ್ಕೊಟ್ಟು ನಾನು ಟಿಫನ್ ಮಾಡಿಕೊಂಡು ನೆಕ್ಸ್ಟು ವ್ಲಾಗ್ ಎಡಿಟ್ ಮಾಡೋ ಕೆಲಸ ಇದೆ. ವ್ಲಾಗ್ ಎಡಿಟ್ ಮಾಡಬೇಕು. ಆಮೇಲೆ ಯುಕ್ತ ಬರ್ತಾಳೆ, ಅಷ್ಟೆಲ್ಲ ಅವಳಿಗೆ ತಿನ್ನಿಸ್ಬೇಕು. ಆ್ಯಂಡ್ ಇವತ್ತು 1-2 ಪ್ರಮೋಷನ್ ವೀಡಿಯೋಸ್ದು ಎಡಿಟ್ ಮಾಡೋದಿದೆ, ಅದೆಲ್ಲ ಮಾಡ್ಕೋಬೇಕು ಗೈಸ್. ಆ್ಯಂಡ್ ನಮ್ಮ ಯಜಮಾನ್ರು ಆಫ್ರಿಕಾಗೆ ಹೋಗಿದ್ದಾರೆ, ಏನೋ ವ್ಲಾಗ್ ಮಾಡ್ತೀನಿ ಅಂದಿದ್ದಾರೆ, ನೋಡುವ
ಆಫ್ರಿಕಾದಲ್ಲಿ ಅವರು ವ್ಲಾಗ್ ಮಾಡ್ತಾರಾ ಇಲ್ವಾ ಅಂತ. ಇಟ್ಸ್ ನಾಟ್ ಆಫ್ರಿಕಾ ಬಟ್ ಇಟ್ಸ್ ಆಫ್ರಿಕಾ. ಯಾರು ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಅಲ್ಲ ನಾನು 9:30 ತಿಂಡಿ ಮಾಡಿ ಇಟ್ಟಿದ್ದೀನಿ, ನೀನು ಎದ್ದು ಬಂದು ತಿನ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಇದ್ಕುಂತ ಓ ಬ್ರದರ್, ಏನ್ರಿ ನೀವು ತಿನ್ಬೇಕಲ್ವೇನ್ರಿ ನೀವು? ನೀನು ತಿಂತಿ ಅಂತ ಬೇಗ ಮಾಡಿದ್ರೆ 6 ಗಂಟೆಗೆ ಎದ್ದವನೇ ಪಾಪ ಸುಸ್ಕಂತಾನೆ ತಿನ್ಲಿ ಅಂತ ಮಾಡಿದ್ರೆ ನೀನು ತಿಂದ? ನೀನು ಮರ್ಯಾದೆ ಕೊಟ್ಟ ನೀನು ನನಗೆ? ಕುರುಬ್ರೆ ಯಾರಿದು ಕ್ಯೂಟಿ ಪೈ? ಎಲ್ಗೋಯ್ತೀಯೋ? ಎತ್ಕೋಬೇಕಾ? ಎತ್ಕೊ ಬಾ 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 ಬಾ. ಅಯ್ಯೋ ನಾಚಿಕೆ ಆಗೋಯ್ತು. ಬಾ ಬಾ ರವಿಯಾನ್, ಬಾ ಬಾ ಮಗ್ನೆ, ಬಾ ಮಗ್ನೆ, ಬರಲ್ವಾ? ಏಯ್ ಎದಳೆ ಸಾಕು, ಬೆಡ್ ಬಿಟ್ಟು ಬಾರೆ ತಿಂಡಿ ಕರಿ ಹೇಳ್ತೀನಿ ಒಂದು ನಿಮಿಷ. ಸೊ ಗೈಸ್ 11:30 ಆಗೈತಿ, ಇನ್ನೂ ಬೆಡ್ಡಲ್ಲ ಅವಳೆ. ಎದ್ದು ತಿಂಡಿ ತಿನ್ಬೇಕು. ಸಾಕಾಗ್ಬಿಡೈತಿ, ಜೀವನನೇ ಸಾಕಾಗ್ಬಿಡೈತಿ ನನಗೆ. ಅಯ್ಯೋ ಅಯ್ಯೋ, ಇನ್ನು ಮದುವೆ ಮಾಡ್ಕೋಬೇಕು, ರೆಸ್ಟ್ ಮಾಡ್ಬೇಕು ನನಗೆ. ಗಂಡ ಹೆಂಡತಿ ಫಾರಿನ್ ಟ್ರಿಪ್ ಹೋಗ್ಬೇಕು. ಸೋಲೋ ಟ್ರಿಪ್ ಹೋಗ್ಬರ್ಬೇಕಷ್ಟಲ್ಲ ಒಂದು. ನೀನು ಸೋಲೋ ಟ್ರಿಪ್ ಬೇರೆ ಹೋಗ್ಬೇಕು. ಆದ್ರೆ ಸಜೀವನ ಸಾಕಾಗೋಗೈತಾ ನಿಂಗೆ? ಸಾಕು ಅನ್ಸ್ಬಿಡೈತೆ. ವಿಯನ್ನ ನೋಡ್ಕೊಂಡ್ ಸಾಕಾಗ್ಬಿಡೈತೆ ನನಗೆ. ಒಂದು ನಿಮಿಷ ಸುಮ್ಮನಿರಲ್ಲ, ಅಲ್ಲಿ ಫೋನ್ ಚಾರ್ಜ್ ಹಾಕಿದ್ರೆ ಚಾರ್ಜ್ ಕಿತ್ತಾನೆ. ಹಂಗೆ ಆಗ್ಬೇಕು ನಿಂಗೆ, ಹಂಗೆ ಆಗ್ಬೇಕು ನಿಂಗೆ. 24 ಗಂಟೆ ಫೋನ್ ನೋಡ್ತೀವಿ, ಇನ್ನೇನು ಮಾಡಲಿ ನಾನು ನಿಂಗೆ? ನನ್ನ ನೋಡ್ಕೊ ಅಂತ ಬಿಟ್ಟಿರೋದು, ನನ್ನ ನೋಡ್ಕೋದು ಬಿಟ್ಬಿಟ್ಟು ಫೋನ್ ನೋಡ್ತೀಯ ಅನ್ನು ಮಗ್ನೆ. ಲೇ ಅಸ್ತುದಿ ಗದಿ ಬಾಲೆ. ತಿಂಡಿ ಮಾಡಿದ್ರೆ ನಮಗೆ ಸರ್ವ್ ಮಾಡೋಕ್ಕೆ ನಮ್ಮ ಪ್ರೀತುರಾದ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಕೊಂಡು ಬಂದಿದ್ದೀನಿ. 6100 ರೂಪಾಯಿ ಕೊಡಕ್ಕ ರಾತ್ರಿ ಕೊಡ್ತೆ. ಯಾಕೆ ಕೊಡೋ? ಏನಾಯ್ತು? ಏನು ಮಿಸ್ಟೇಕ್ ಮಾಡಿಲ್ಲ. ನೈಟ್ ಹಾಕ್ತೀನಿ ಕೊಡಕ್ಕ. ನಾನಾ? ನಿಜವಾಗ್ಲೂ ದೇವ್ರ ಮೇಲೆ ವಾಪಸ್ ಕೊಡ್ತೀನಿ ಕೊಡು. ಮಗುಗೆ ಎಷ್ಟು ಹಿಂಸೆ ಕೊಡ್ತೀವಿ. ಅವನೇ ಮಕ್ಕಳು ಸ್ಟ್ರಾಂಗ್ ಆಗೋದು ಹೆಂಗೆ ಹೇಳು? ಬಿಡಲೇ ನನ್ನಂತವ್ರು ಒಬ್ರು ಇದು ಬಿಟ್ರೆ ಒಬ್ರು ಮನೆಯಲ್ಲಿ ಸುಮ್ಮನೆ ಅಲ್ಲಾಡ್ಬಾರ್ದು. ಹಿಂಗೆ ಕಿರ್ಚಿಸಿ ಏನೋ ಹಿಂಗ ದೊಡ್ಡ ಇದನ್ನ ಮಾಡ್ಬಿಡ್ತೀಯ ನಾಳೆ. ನಮ್ದು ಹೌದಾ? ಯುಕ್ತ ಒಂದೊಂದಿನ ನೀನೇ ತಡ್ಕೊಳಲ್ಲ, ಎಷ್ಟು ಹಿಂಸೆ ಕೊಡ್ತಾಳಕ್ಕ ಅಂತೀಯ. ಕಲ್ಸಿರೋದು ಯಾರು? ನಮ್ಮ ಪವರ್ ಪಿಂಕಿ. ನಾನು ಗಟ್ಟಿ ಆಗ್ಬೇಕಪ್ಪ, ಗಟ್ಟಿ ಪಿಂಡ ಮಾಡಿ ಕಳ್ಸಿ. ಕುದುರ್ಬೇಕು, ಹಿಂಗೆ ಅಲ್ಲಾಡಬಾರ್ದು. ಸುಮ್ಮನೆ ಹಿಂಸೆ ಕೊಡ್ತಾಳ ಮಗ್ನೆ, ಹಿಂಸೆ ಕೊಡ್ತಾಳ ಚಿಕ್ಕಿ. ನೀನು ಅಂತಾನೆ ಇದೆಯವ. ಏಯ್ ಧ್ರುವ ಸರ್ಜಾ ಅಯ್ಯ ನಿನ್ನ ತಿಂತೀಯ? ಖಾರ ಬಾಯಿಗೆ ಇಟ್ಬಿಟ್ರೆ ಇಲ್ಲ ಸುಮ್ಮನೆ ಬೇಡ ಪಾಪ. ಎಲ್ಲ ಕೊಡಿ ಚಟ್ನಿನೇ ಕೈ ಕೊಡಿ, ಏನಾಗಲ್ಲ. 2 ಖಾರವಾಗಿ ಮಾಡಿ ಕೊಡೆ ಗಟ್ಟಿಯಾಗಿರ್ತಿ. ನೀ ತಿಸ್ತೀನಿ ಅಂದಲ್ಲ ಕೊಂಡು ನಾನು ತಿನ್ಸ್ತೀನಿ. ನಾಲ್ಗೆ ಹಚ್ಚ ತೆಗಿತು. ಬಾಯ್ ಮಕ್ಕಂಬಿಡೋಣ. ಮಕ್ಕಂಬಿಡ್ರಿ, ಅಲ್ಲೇ 12 ಗಂಟೆ ಆಯ್ತು. ಇನ್ನೊಂದ್ಸಲ ಮಕ್ಕಂಬಿಡ್ರಿ. ನೀವು ತಿನ್ರಿ, ನಿಮ್ ಕೆಲಸ ನೀವು ಮಾಡ್ಕೊಂಡ್ರಿ. ನಾವು ಏನ್ ತೊಂದರೆ ಕೊಟ್ಟಿವಿ ನಿಮ್ಗೆ? ನನಗೆ ನನ್ನ ಚಿಂತೆ ನನಗೆ. ಏಯ್ ಸುಮ್ನಿರಪ್ಪಿ, ಹಂಗೆ ಮುಂದಕ್ಕೆ ಹೋಗ್ತಾನಲ್ಲೇ. ಹೇಳ್ತಿದ್ದೆ ಇವಾಗ ಚಿಂತೆನ. ಮದುವೆ ಚಿಂತೆ ಅಲ್ಲಪ್ಪ, ಆರಾಮಿರ್ಬೇಕು. ಕಲಿಯೇ ಹಿಂಗ್ ತಿನ್ನೋದಂತನ? ಹೆಂಗ್ ಮಾಡೋದು ಅಂತ. ಏನ್ ಮಾಡಿಕ್ತಿಯೋ ಹುಡುಗ, ಅದು ಏನ್ ತಿಂತಾನೋ. ಬಾಯ್ ಒಂಚೂರು ಒಂದ್ ಸ್ವಲ್ಪ ಹಂಗೆ ಕೈ ಜೋಡ್ಸಿ ಅನ್ಕೊಂಡು ನೀನೇ ಮಾಡ್ಬಿಡು. ಬರುತ್ತಾ? ಉಪ್ಪಿಟ್ಟು ಮಾಡಕ್ ಬರುತ್ತಾ? ಹೆಂಗ್ ಮಾಡೋದು? ಮಾಡ್ಬೋದು. ಬರ್ತಾನೆ ಅವನು. ಸಂಜೆ ನಂಗೆ ಉಪ್ಪಿಟ್ಟು ಮಾಡಕ್ ಬರ್ತಾ ಇಲ್ಲ, ಹೆಂಗ್ ಮಾಡೋದು ಅಂತದ. ಅವ್ನು ಹಿಂಗ್ ಹಾಕ್ಬೇಕು ಮಾಡ್ತಾ ಇರೋ ನಿಮಿಷ ಬರ್ತೀನಿ. ಸಂಜು ಕೆಲಸ ಮಾಡಿದ್ರೆ ಅಷ್ಟೇ.
ಹಲೋ ಪ್ರೀತಿ ಪ್ರೀತಿ ಒಂದೇ ನಿಮಿಷ ಇರು ಕಳಿಸ್ಬಿಟ್ಟೆ. ಮದ್ವೆ ಆದ್ಮೇಲೆ ಹಂಗೆ ಮಾಡಕ್ಕಾಗತ್ತೆ. ಯಾರಿಗ್ ಗೊತ್ತು. ಹೌದಾ ಹೌದಾ ಲೀಸ್ಟಲ್ಲಿ ನಿನ್ನ ಹೆಸರು ತೆಗಿತೀನಿ ರೇ. ಹೋಗ್ಲಿ ಪಾಪ ನಮ್ಮವರು ಚೆನ್ನಾಗಿರ್ಲಿ ಅಂದ್ರೆ ನೋಡು ಏ ನಡಿಲ್ಲ ನಿಮ್ಮ ಅಮ್ಮನ ಹತ್ರ. ನಿಮ್ಮ ಅಮ್ಮ ನೋಡ್ಕೊತಾಳು. ನಿಮ್ಮ ಅಮ್ಮನ ಹತ್ರ ತಿರುಗಿ ಕಡೆ ಎಲ್ಲಿಂದ ಹುಡುಕ್ತೆ ಅದನ್ನೆಲ್ಲ ನೀನು? ನನ್ನ ಡ್ರಾಯರ್ನ ನೀನು ಓಪನ್ ಮಾಡಬಾರ್ದು ವಿತೌಟ್ ಮೈ ಪರ್ಮಿಷನ್. ಓಕೆ, ವಾಪಸ್ ಎತ್ತಿಡಲ್ಲ. ಅವ್ವ ನಂದು, ಇದು ನಂದು. ಯಾಕಂತಂದ್ರೆ ಈ ಕ್ಲಿಪ್ ಇದೆ, ಇದು ನನ್ನ ಮನೆ ಹಾಕೊಳ್ಳೋ ಕೀರಿಂಗ್ ಕ್ಲಿಪ್. ಯಾರದು ಬಂದಿರೋದು? ಯಾರು ಗೈಸ್? ಎಲ್ಲರೂ ಕೇಳ್ತಿದ್ರಿ ರಚ್ಚು ಅಲ್ಲಿ ನವೀನಲ್ಲಿ ಅಂತ. ನೋಡಿ ರಚ್ಚು ಯುಕ್ತ ರಚ್ಚು ಜಗಳಾಡ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೆ ಮಾತಾಡ್ತಾ ಇರ್ಲಿಲ್ಲ ಅವರು. ಸದ್ಯಕ್ಕೆ ಇವಾಗ ನವೀನ್ ಮತ್ತೆ ಯುಕ್ತ ಜಗಳ ಆಡ್ಕೊಂಡಿದ್ದಾರೆ. ಹೌದು. ಯಾಕೆ ನಗ್ತ್ಯಾ? ಬ್ರೇಕಪ್ ಅಂದ್ರೆ ಏನು? ಆರದು ಆರು ಮಗ್ನೆ ಅದು. ಓಡೋಣ ಮನೆಯಿಂದ. ಓ ಬಂದ್ಬಿಡ್ತಾನೆ ದೊಡ್ಡದಾಗಿಲ್ಲಿ. ಬಡವ ರಸ್ಕಲ್. ತಿಂಗಳಿಗೆ ಒಂದ್ಸರಿ ಬರ್ತಾ ನೋಡ್ಕೊಂಡ್ಬಿಡಲಿಲ್ಲ ನಮ್ಮನ್ನ ಅಲ್ಲ. ನಡಿ ಒಬ್ಳಿ. ಒಂದ್ಸಲ ಅಳ್ಸೋಣ ಇರ್ರೆ. ಅಳ್ಸ್ರಿ ಒಂದ್ಸಲ. ಹೋಗಿ ಮನೆಗೆ. ಓಹೋ ಬಂದ್ಬಿಟ್ಟ ದೊಡ್ಡದಾಗಿಲ್ಲಿ. ಏನಕ್ಕೆ ಬಂದಿರೋದು ನಮ್ಮ ಮನೆಗೆ ನೀನು? ಇವ್ನು ಬಂದ್ರೆ ಇವ್ರ ಮಾಮ ಓಡೋಗ್ಬಿಡ್ತಾನೆ. ಬಂದ್ಬಿಟ್ಟಾಗೆ ನಿಮ್ ಚಿಕ್ಕಿ ಮನೆ ನಡಿ ನಡ್ರಿ 3 ಜನ ಹೊರಗೆ ಹತ್ತುಕೊಂಡಂಗೆ ಬಂದ್ಬಿಟ್ಟಾಗೆ ಇಲ್ಲಿ. ಹೋಗು ಒಬ್ಳಿಗೆ. ಬಂದ್ಬಿಟ್ಟ ದೊಡ್ಡದಾಗಿಲ್ಲ. ಯಾಕೆ ಹೇಳೋದು? ಹಾಕೋದು ವಿಹಾನ್ ಇಲ್ಲಿ. ಹೋಗ ನಮ್ಮ ಮನೆಯಿಂದ ಆಚೆಗೆ. ಓಹೋ ಹೊಡ್ದ್ರೆ ಹಂಗೆ ಮುಚ್ಚ ಬಾಯ್. ಇರೇ ನಗ್ಸ್ಬಿಡ. ಮುಚ್ಚ ಬಾಯ್. ಅವ್ನು ಚಿಕ್ಕ ಮಗುನ ದೊಡ್ಡ ನನ್ನ ಲಾಗ್ ಎಲ್ಲ ನೋಡಿ ನಿಂಗೆ ಬೇಕು. ಮುಚ್ಚ ಬಾಯ್. ಎಗ್ರಿ ಕುಂತ್ಬಿಡಿ. ಎಗ್ರಿ ಕುಂತ್ಬಿಡು ಅಷ್ಟೇ ಅಳಿಸ್ತಾಳಲ್ಲ. ಯುಕ್ತ ರೇಗ್ ಯುಕ್ತ ಅವನಿಗೆ. ಓಹೋ ಯಾಕೊಳ್ಳಲ್ಲ ಅಳು. ಈಗ ಮುಚ್ಚ ಬಾಯ್. ವಿಹಾನ್ ಗೈಸ್ ಹಬ್ಬದ ದಿನ ಬರೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಬರ್ತಾ ಇದ್ದೀವಿ. ಎಸ್ ಗೈಸ್. ಥ್ಯಾಂಕ್ ಯು ಗೈಸ್. ಉತ್ತರ ಕರ್ನಾಟಕ ಸ್ಪೆಷಲ್ ಉಂಡಿಗಳು ಹಬ್ಬಕ್ಕೆ ಕೊಡ್ತಾರಂತೆ. ಇದಿಷ್ಟು ಅಲ್ಲಮ್ಮ ಮನೆಗ್ ತಗೊಂಡೋಗಕ್ಕ ಅವ್ನ ನಾವೆಲ್ಲ ಕೊಟ್ಟಿವಿ. ರಂಜಿತಾಗ ಕೊಟ್ಟು ಕಳ್ಸಿದ್ವಿ, ರಾಧಾಗ ಕೊಟ್ಟು ಕಳ್ಸಿದ್ವಿ. ನೀನೇ ಲಾಸ್ಟ್ ನಿಮಗೆ ಯಾವ ಉಂಡಿ ಇಷ್ಟ ಕಮೆಂಟ್ ಮಾಡಿ. ಓಕೆನಾ? ನಿಮ್ಗೆ ಯಾವ ಉಂಡಿ ಇಷ್ಟ? ನಂಗೆ ಇದು ಚೆನ್ನಾಗಿದೆ. ಪ್ರೋಟೀನ್ ಬಾರ್, ಹೌದಾ? ಶೇಂಗಾ ಉಂಡೆ. ನಿಮ್ಗೆ ಇದು ಇಷ್ಟನಾ? ಇದು ಕರ್ಜಿಕಾಯಿ. ನಮ್ಮಮ್ಮ ಮಾಡೋದ್ರಲ್ಲಿ ಶೇಂಗಾ ಉಂಡೆ ನಂಗೂ ಭಾಳ ಇಷ್ಟ, ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇದು ಕೂಡ ಚೆನ್ನಾಗಿದೆ, ರವೆ ಉಂಡೆ. ಈ ಸಲ ಎಲ್ಲ ಉಂಡೆನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾನು ಡಯಟ್ ಮಾಡ್ತಿದ್ದೀನಲ್ಲ, ಹೊಟ್ಟೆ ಹಸಿತಾ ಯಾವುದೋ ಒಂದು ಉಂಡೆ ಸಾಕು. ಕಡಲೆಕಾಯಿ ಎಲ್ಲ ಫುಲ್ ರೋಸ್ಟ್ ಮಾಡ್ಬಿಟ್ಟು ಮಾಡ್ತಾರಲ್ಲ. ಹೌದು, ಅದೇ ಉಂಡೆ.
ಬೇಗ ಮಮ್ಮಿ. ನಿನಗೆ ಉಂಡೆ ಇಷ್ಟ ಯುಕ್ತ? ಚೆಕ್ ಮಾಡಿ. ಯುಕ್ತ ಅವ್ರೆ ನಿಮ್ಗೆ ಯಾವ ಉಂಡೆ ಇಷ್ಟ? ನನಗೆ ಕಜ್ಜಿಕಾಯಿ. ನಿಮ್ಗೆ ಯಾವ ಉಂಡೆ ಇಷ್ಟ ವಿಹಾನ್ ಅವ್ರೆ? ನಾನೇ ಒಂದು ಉಂಡೆ, ನನಗೆ ಯಾಕೆ ಉಂಡೆ ಅಂತ ಆಮೇಲೆ ಕರ್ಚಿಕಾಯಿ ಆಗ್ಬಿಟ್ಟಿರ್ತಾವ ಮುರಿತಾವ್. ಅವ್ರಿಗೆ ಗೊತ್ತಿಲ್ಲ, ನೀ ಹೇಳ್ಕೊಡ್ಬೇಕು. ಇವನು ನಮ್ಮನೆ ಧ್ರುವ ಸರ್ಜಾ ಆಯ್ತಾ. ನಮ್ಮ ವಿಷ ಅಂತಿದಾನಲ್ಲ ಅವನು ನಮ್ಮನೆ ಯಾವ್ದೋ ಹೀರೋ ಹೆಸರು ಯಶು. ಇದು ಧ್ರುವ ಸರ್ಜಾ ಯಶು ಇಬ್ರು ಇಟ್ಕೊಂಡಿದೀವಿ ನೋಡಿ. ನಾವು ಹಬ್ಬದ ದಿನ ವರ್ಮಲ್ ನಾಗರ ಪಂಚಮಿ ದಿನನ ಆಗಿ ಒಂದ್ 2 ದಿನಕ್ಕ ಕೊಟ್ಟು ಕಳಿಸ್ಬಿಡ್ತೀವಿ ಮಕ್ಕಳಿಗೆಲ್ಲ ಹಿಂಗ. ಮತ್ತೆ ನಾವು ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅನ್ಕೊಂಡಿದ್ವಲ್ಲ, ಅವಾಗ ಬರ್ತಾರ ಬಿಡು ಎಲ್ರಿಗೂ ಕೊಟ್ರತಂತ ರಂಜಿತಾ ಬಂದ್ಲು ಕೊಟ್ಟು. ಇವ್ರ ಅಮ್ಮಾರ ಒಂದ ಬಾಕಿ ಅದಾರ ಇನ್ನ. ಇವ್ರ ಅಮ್ಮ ನಾವೇನ್ ತಿಂತೀವಿ ಬಿಡಾಕ ಹೋಗ್ಲಿ ಅಂತಾರ. ಇಲ್ಲ ಕೊಡ್ಬೇಕು, ನಾವು ಕೊಡೋದೈತಿ ಕೊಡ್ಬೇಕು ಅಷ್ಟೇ. ಹಂಗೆ ನೋಡಿ ಹಬ್ಬದ ದಿನ ಬಂದಿದ್ರೆ ಚೆನ್ನಾಗಿತ್ತು ಎಲ್ಲ ಸೇರ್ಕೊಂಡು. ನೆಕ್ಸ್ಟ್ ಇಯರ್ ಸುಷ್ಮಿತಾ ಉಂಡಿ ಕಟ್ಟಿ ನಮ್ಗೆಲ್ಲ ಕಳಿಸ್ತಾಳೆ. ಪಿಂಕಿಗೆ ನನಗೆ ಕೊಡ್ತೀವಿ ನಾವು. ಏನ್ ಮಾಡಕ್ಕೂ ರೆಡಿ. ನಮ್ ಸೊಸಿ ನಾನ್ ಹೇಳಿದ್ ಮಾತ್ ಮಾತ್ರ ಉಗುಳಾಕಿದ್ರೆ ನೆಕ್ಸ್ಟ್ ಇಯರ್ ಕಾಂಪಿಟೇಷನ್ ಮೇಲೆ ಹತ್ತಿ ಆ ಉಂಡಿ ಕಟ್ಟಿದ್ರೆ ಸೊಸಿ. ನೀವಿಬ್ರು ಮಕ್ಳು ಅಂತಂದಿದ್ದೆ. ನಿಮ್ಮಿಬ್ರಾಗ ಅವ್ರಿಬ್ರು ರಂಜಿತಾ ಒಬ್ಳು ರಚ್ಚು ಒಬ್ಳು 4 ಜನಕ್ಕೂ ಬರೋ ವರ್ಷ ಕೊಡ್ತೀವಿ ಆಯ್ತಾ? ಆಯ್ತು ಕೊಡ್ರಿ. ಹಿಂಗೆ ಹಿಂಗೆ ಗೈಸ್ ನೋಡಿ. ನೆಕ್ಸ್ಟ್ ಈ ಟೈಮ್ ಬರೀ ಆಂಟಿ ಮಾತ್ರ, ನೆಕ್ಸ್ಟ್ ಟೈಮ್ ಅಕ್ಕ ಆಂಟಿ ಇಬ್ರು ಕೊಡ್ತಾರೆ. ಜಾಯಿನ್ ಆಗಿ ಬರ್ತಾಳೆ. ಹ್ಞೂ ಗೈಸ್, ನನ್ನ ಮದ್ವೆ ಹೆಂಗೋ ಆಗಿರಲ್ಲ ಇನ್ನ, ಸೊ ನಾನೇ ಓಕೆ ಯಾವಾಗ ಮದುವೆನ ಸುಮ್ಮನೆ ಇಲ್ಲಿ ಎಲ್ಲಾರು ಮದ್ವೆ ಆಗ್ಲಿ, ಎಲ್ರು ಮಕ್ಕಳು ಆಮೇಲೆ ನಾನು ಆರಾಮಾಗಿ. ಓಕೆ ಗಾಯ್ಸ್ ಬಾಯ್. ನೋಡೋಣ ಇರು ಏನ್ ಮಾಡ್ತಾನೆ. ಕೂರ್ಸ ಅವಳ ಮುಂದೆ. ಅಕ್ಕ ಒಮ್ಮೆ ಬರೀತಾಳೆ ನೋಡಲಿ ಪಾಪ. ಬಿಡ್ಬೇಡ ವಿಹಾನ್, ಕಮಾನ್ ವಿಹಾನ್, ನೀನ ಯುಕ್ತ ನೋಡೇ ಬಿಡೋಣ. ಅವಳು ಹೋಗ್ಬಾರ್ದು ಮುಂದೆ. ಅವಳು ಹೋದ್ರೆ ನಿನ್ ಮಗಳು ಸೋತ್ಲು ಅಂತ. ಅಲ್ಲೇ ಇರು, ನೀನ್ ಅಲ್ಲೇ ಇರೋ, ಅವ್ನು ಏನ್ ಮಾಡ್ತಾರ ಅನ್ನೋದೇ ಚಾಲೆಂಜು. ಹೋಗ್ಲಿ ಬಿಡು, ಇನ್ನೊಂದು 3 ವರ್ಷ ಬರೀವಂತಂತೆ. ಅಯ್ಯೋ ಯಾರಿದು ಕ್ಯೂಟ್ ಬೈ. ಹೀಗಾಯ್ತು. ಬನ್ನಿ ಈಗ ಲಾಸ್ಟ್ ವ್ಲಾಗ್ದು ಕಮೆಂಟ್ಸ್ ಓದುವ. ಅಂದರೆ ನಾನು ಮನೆಯಲ್ಲೇ ಯಾವ ರೀತಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ, ಅದ್ರ ಬಗ್ಗೆ ಎಲ್ಲರೂ ಕೇಳಿದ್ದೀರಾ. ಸ್ಟ್ರೈಟ್ನರ್ ಲಿಂಕ್ ಕೇಳಿದ್ದೀರಾ. ಸ್ಟ್ರೈಟ್ನರ್ ಲಿಂಕ್ನ ನಾನು ಜನ್ರೇಟ್ ಮಾಡಬೇಕು. ಜನ್ರೇಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ತೀನಿ, ನೀವು ಯು ಕ್ಯಾನ್ ಬೈ ದಿಸ್. ಸ್ಯಾರಿ ಪ್ರೀಪ್ಲೇಟಿಂಗ್ ಹೇಳ್ಕೊಡಿ ನೆಕ್ಸ್ಟ್ ವ್ಲಾಗಲ್ಲಿ. ಸ್ಯಾರಿ ಪ್ರೀಪ್ಲೇಟಿಂಗ್ ನಾನು ಮಾಡಿನೇ ತುಂಬ ವರ್ಷ ಆಯಿತು. ಓಕೆ, ಒಂದಿನ ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ ಈಗ ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡೋದು ಹೇಗೆ ಮನೇಲೆ ಅಂತ. ರಾಧಾ ಪಿಂಕಿ ಅಲ್ಲು ಅನ್ನೋ ಬಾಂಡಿಂಗ್ ಬಗ್ಗೆ ವ್ಲಾಗ್ಸ್ ಮಾಡಿ. ರಾಧಾ ಇದ್ದಾರೆ ಅಲ್ವಾ, ಮಾಡಿ. ಓಕೆ, ಅವ್ರು 3 ಜನ ಕುಣಿಸಿ ಮಾಡುವ. ಅಕ್ಕ ನೀವು ಫಸ್ಟ್ಗೆ ಸಿರಮ್ ಯೂಸ್ ಮಾಡಿದರೆ ಏರ್ಗೆ ಮತ್ತು ಸ್ಟ್ರೈಟ್ನರ್ ಲಿಂಕ್ ಹಾಕಿ ಅಕ್ಕ. ಶೋರ್ ಹಾಕ್ತೀನಿ ಅಕ್ಕ. ನೆಕ್ಸ್ಟ್ ವ್ಲಾಗಲ್ಲಿ ರಘುವನ್ನ ಜೊತೆ ವ್ಲಾಗ್ ಮಾಡಿ, ಕ್ವಶನ್ ಕೇಳಿ, ಕ್ಯೂರಿಯಸ್ ಟು ವಾಚ್ ಇಟ್. ಶೋರ್. ನಿಮ್ಮ ಹತ್ರ ಇರೋ ಸ್ಮಾಲ್ ಗೋಲ್ಡ್ ಸ್ಟಡ್ ಇಯರಿಂಗ್ಸ್ ವ್ಲಾಗ್ ಮಾಡಿ ಅಕ್ಕ. ನನ್ನ ಹತ್ರ ಇರುವಂಥ ಗೋಲ್ಡ್ ಇಯರಿಂಗ್ಸ್ಗಳ್ದ 100% ಮಾಡ್ತೀನಿ. ವಾವ್ ಪಿಂಕಿ ಎಷ್ಟು ಸೂಪರ್ ತಿಕ್ಕಿದೆ, ನೈಸ್ ಹೇರ್ ಸ್ಟ್ರೈಟ್ನರ್. ಸುಷ್ಮಿತಾ ಅಕ್ಕ ನೀವು ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವಳೆಲ್ಲ ಇದು ನೋಡ್ಬಿಟ್ರೆ ಅಕ್ಕ ಎಲ್ಲರೂ ಕಂಡುಬಿಡ್ತಾರೆ ಅಕ್ಕ ಅಂತಾಳೆ. ಅಂದರೆ ತುಂಬ ದಪ್ಪ ಇದೆ ಅವಳು ಕೂದಲು, ಸೊ ಚೆನ್ನಾಗಿದೆ ಅಕ್ಕ. ನಿಮ್ಮ ವೀಡಿಯೋಸ್ನ ಡೈಲಿ ನೋಡ್ತೀನಿ, ನಿಮ್ಮ ಫ್ಯಾಮಿಲಿ ಸೂಪರ್ ಅಂದರೆ. ಥ್ಯಾಂಕ್ ಯು ಸೋ ಮಚ್.
and very very useful video for the girls. Thank you Sushmita akka. Try more videos like this, it will be more helpful. We will always love you. I love you too ಪ್ರಿಯಾಂಕಾ ಅವರೇ. ಆದಷ್ಟು ಈ ಥರ ವೀಡಿಯೋಸ್ಗಳು ಮಾಡುವ ಅವಾಗವಾಗ. ಸ್ಟ್ರೈಟ್ನಿಂಗ್ ಚೆನ್ನಾಗಾಯಿತು. ಈಟ್ ಪ್ರೊಟೆಕ್ಟರ್ ಯಾವುದು ಯೂಸ್ ಮಾಡಬೇಕು ಸುಷ್ಮಿತಾ? ಎನಿಥಿಂಗ್ ಈಸ್ ಫೈನ್. ನೀವು ನಮ್ಮನೇಲಿ ನಾವು ಯೂಸ್ ಮಾಡೋದು ಸ್ಟ್ರೀಕ್ಸ್ದು ಏರ್ ಸಿರಮ್ನು ಒಂದೊಂದ್ಸಲ ಯೂಸ್ ಮಾಡ್ತೀವಿ. ನಾನು ಯೂಸ್ ಮಾಡೋದು ಲಾರಿಯಲ್ ಏರ್ ಸಿರಮ್ಮು. ಅಂದರೆ ನಾನು ಯೂಶ್ವಲಿ ಸ್ಟ್ರೈಟ್ ಮಾಡ್ಕೊಳ್ಳಲ್ಲ, ಮಾಡಿಕೊಂಡ್ರೆ ಲಾರಿಯಲ್ ಏರ್ ಸಿರಮ್ನ ನಾನು ಯೂಸ್ ಮಾಡೋದು. ಅವಳು ಸ್ಟ್ರೀಕ್ಸ್ ಏರ್ ಸಿರಮ್ ಯೂಸ್ ಮಾಡ್ತಾಳೆ. ಮಚ್ ವೆಯ್ಟೆಡ್ ಫಾರ್ ದಿಸ್ ವ್ಲಾಗ್ಸ್ ಇಸ್ ಥ್ಯಾಂಕ್ ಯು. ಆಫ್ಟರ್ ಸ್ಟ್ರೈಟ್ನಿಂಗ್ ಯಾವುದು ಸಿರಮ್ ಇದ್ದರೆ ಸಜೆಸ್ಟ್ ಮಾಡಿ. ಪಿಂಕಿ ಲವ್ ವಿಷಯ ಹೇಳಿದಾಗ ಅಲ್ಲೂ ಅನ್ನೋ ರಿಯಾಕ್ಷನ್ ಹೆಂಗಿತ್ತು ಸಿಸ್? ಅದನ್ನು ನಾನು ರಘು ಮುಂದೆನೇ ಕೇಳಿಸ್ತೀನಿ ಆಯಿತಾ? ಏಯ್ ನೈಸ್, ಯಾರೋ ಸಕ್ಕತ್ತಾಗಿರೋ ಕ್ವಶನ್ ಕೇಳಿದ್ದೀರಾ. ನಮಗೆ ಶಾಕು ನಮ್ಮನ್ನ ಕೇಳಿದಾಗ ಆ ಮೂಮೆಂಟು ಅದೆಲ್ಲ ಹೆಂಗಿತ್ತು ಅದು. ಎಸ್, ಒಳ್ಳೆ ಐಡಿಯಾ ಕೊಟ್ರಿ. ಇದನ್ನು ನಾನು ನೆಕ್ಸ್ಟ್ ನನ್ನ ರಘು ಹತ್ರ ನಾನು ಮಾತಾಡಿಸ್ತೀನಿ ಗೈಸ್. ಅವ್ನಿಗೆ ಹೇಗೆ ಗೊತ್ತಾಯಿತು ಅದೆಲ್ಲ ಕೇಳೋಣ, ಓಕೆನಾ? ನನಗೇನೋ ಬಿಡಿ ಗೊತ್ತಿತ್ತು, ಬಟ್ ಅವನಿಗೆ ಗೊತ್ತಿರಲಿಲ್ಲ ಏನು. ಬಟ್ ಅವ್ನು ಕೇಳಿದಾಗ ನಾನು ಶಾಕ, ನಿನಗೆ ಗೊತ್ತೇವೆಲ್ಲ ಅಂತ. ಪಿಂಪಲ್ ಮಾರ್ಕ್ಸ್ನ ಹೇಗೆ ರಿಮೂವ್ ಮಾಡೋದು ಸಿಸ್? ಪ್ಲೀಸ್ ಡೋಂಟ್ ಇಗ್ನೋರ್ ದಿಸ್. ಆದಷ್ಟು ನೀರು ಕುಡೀರಿ, ಚೆನ್ನಾಗಿ ನೀರು ಕುಡೀರಿ. ನೀವು ನಮ್ಮ ಏಜ್ಗೆ, ನಮ್ಮ ಬಾಡಿಗೆ ಏನಿಲ್ಲ ಅಂದರೆ ಒಂದು 3 ಲೀಟ್ರ್ ನೀರು ಕುಡಿಬೇಕು. ಚೆನ್ನಾಗಿ ನೀರು ಕುಡೀರಿ, ನೀವೇ ಚೇಂಜಸ್ ಕಾಣ್ತೀರಾ. ನೀರು, ಸೌತೆಕಾಯಿ ಎಲ್ಲ ತಿನ್ನಿ, ತುಂಬ ಚೇಂಜಸ್ ಕಾಣ್ತೀರಾ. ಕ್ರೀಮು ನಾನು ಸ್ವಲ್ಪ ಯಾವುದೇ ಕ್ರೀಮ್ನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಸೊ ಕ್ರೀಮ್ನ ನಾನು ಸಜೆಸ್ಟ್ ಮಾಡಲ್ಲ, ಬೇಜಾರು ಮಾಡ್ಕೊಬೇಡಿ. ಸುಷ್ಮಿತಾ, ಈಗ ನಿಮ್ಮ ವ್ಲಾಗ್ಸಲ್ಲಿ ರಚ್ಚು ನವೀನ್ ಬರ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ಮ? ಇಲ್ಲ ಅವ್ರು ಸ್ವಲ್ಪ ಅವರ ಪ್ರಮೋಷನ್ ಅದು ಇದರಿಂದ ಬ್ಯುಸಿ ಇದ್ರಿಂದ ಬರೋಕ್ಕಾಗಲಿಲ್ಲ ಅಷ್ಟೇ. ಈ ವ್ಲಾಗಲ್ಲಿ ನೀವು ರಚ್ಚನ್ನು ನೋಡಿದ್ರಲ್ಲ, ಸೊ ಬರ್ತಾಳೆ, ಹಂಗೇನಿಲ್ಲ. ಸ್ವಲ್ಪ ಬ್ಯುಸಿ ಇದ್ರಿಂದ ಬರೋಕ್ಕಾಗಿರಲಿಲ್ಲ ಅಷ್ಟೆ. ಯಾವ ಊರಲ್ಲಿ ಇದ್ದಾರೆ ಲಿಖಿತ್ ಅವರು? ಅವ್ರು ಇವಾಗಿರೋದು ಅಲ್ಗೂರಲ್ಲಿ. ನಿಜ ಹೇಳ್ತೀನಿ, ನೆಕ್ಸ್ಟ್ ಇಯರ್ ಪಿಂಕಿ ನೋಡಿ ಹೆವಿ ಏರ್ ಫಾಲ್, ನೋ ಏರ್ ಗ್ರೋತ್ ಪಕ್ಕ. ನಾನು ಅನುಭವಿಸಿದ್ದೀನಿ ಇದನ್ನು ಮಾಡಿ. ಯಾರು ಪ್ಲೀಸ್ ಸ್ಟ್ರೈಟ್ನಿಂಗ್ ಮಾಡಬೇಡಿ, ನಾನು ಡೈಲಿ ಹೇಳ್ತೀನಿ. ನಾನು ಅವಳಿಗೆ ಹೇಳ್ತೀನಿ ಡೈಲಿ ಸ್ಟ್ರೈಟ್ನಿಂಗ್ ಯೂಸ್ ಮಾಡಬಾರ್ದು ಅಂತ, ಬಟ್ ಅವಳು ಯೂಸ್ ಮಾಡ್ತಾಳೆ. ಬಟ್ ಅವಳದು ಏನಂದರೆ ಏರ್ ಗ್ರೋತ್ ಚೆನ್ನಾಗಿದೆ ಅವಳದು. ಸೊ ಅವಳು ತುಂಬ ಉದ್ದನೂ ಬೆಳೆಯಲ್ಲ ಗೈಸ್. ನನ್ನ ಮದುವೆ ಆದಾಗ ಇಂದನೂ ಅವಳನ್ನ ನೋಡ್ತಿರೋದು. ಅವಳದು ಇಷ್ಟು ಕೂದಲು ಬಿಟ್ಟರೆ ಇದ್ರ ಮೇಲೆ ಅವಳು ಬೆಳೆಯೋದೇ ಇಲ್ಲ. ಸುತ್ಕೊಂಡು ಅಲ್ಲೇ ಇರುತ್ತೆ ಅವಳ ಕೂದಲು. ಸೊ ಅವಳಿಗೆ ಕೂದಲು ಉದುರುತ್ತೆ ಆ್ಯಂಡ್ ಕೂದಲು ಬೆಳೆಯುತ್ತೆ. ಅವಳದು ಕೂದಲು ಅವಳು ಅಂದರೆ ಚೆನ್ನಾಗಿ ಎಣ್ಣೆ ಹಚ್ತಾಳೆ ಅವಳು. ಸುಷ್ಮಿತಾ ಮ್ಯಾಮ್, ಮೈ ಸ್ಮಾಲ್ ರಿಕ್ವೆಸ್ಟ್, ಹೆಲ್ಪ್ ಮೀ ಮ್ಯಾಮ್. USA ಹುಡುಗ ಪ್ರೊಫೈಲ್ ಇದೆ, ಮೈ ಫ್ಯಾಮಿಲಿ ಯಾರೂ ನಮಗೆ ಕೇರ್ ಮಾಡಲ್ಲ. ನೀವು ಆ ಹುಡುಗ ಫಾದರ್ ಜೊತೆ ಕನೆಕ್ಟ್ ಮಾಡಿ ಮ್ಯಾಮ್, ನಂಬರ್ ಸೆಂಡ್ ಮಾಡ್ತೀನಿ ಮ್ಯಾಮ್. ಏನಿದು, ನಾನು ಹೆಂಗೆ ಮಾತಾಡೋಕ್ಕಾಗುತ್ತೆ? ಏನು ಗೊತ್ತಾ, ಇದು 2 ಫ್ಯಾಮಿಲಿ ಕನೆಕ್ಟ್ ಆಗೋದು. ನಾಳೆ ದಿನ ಏನೋ ಒಂದು ಮುಂದೆ ಒಂದು ಪ್ರಾಬ್ಲಮ್ ಆಯಿತು, ಏನೋ ಒಂದು ಆಗಬಾರ್ದು ಆ್ಯಕ್ಚುಲಿ, ಏನೋ ಒಂದು ಆಯಿತು ಅಂದರೆ ಮದುವೆ ವಿಷಯದಲ್ಲಿ ಯಾವತ್ತೂ ಯಾರು ಯಾವುದಕ್ಕೂ ತಲೆ ಹಾಕಬಾರ್ದು. ಆದಷ್ಟು ನಿಮ್ಮ ಪೇರೆಂಟ್ಸ್ನೇ ಒಪ್ಪಿಸಿ ಅವ್ರ ಹತ್ರನೇ ಮಾತಾಡಿ. ಯಾಕಂದರೆ ನಾಳೆ ದಿನ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾವು ಬಂದು ನಿಂತ್ಕೊಳ್ಳಲ್ಲ ನಿಮ್ಮ ಜೊತೆ, ನಿಮ್ಮ ತಂದೆ ತಾಯಿನೇ ಬಂದು ನಿಂತ್ಕೊಳ್ಳೋದು. ಸೊ ಆದಷ್ಟು ಅವ್ರಿಗೇ ಟ್ರೈ ಮಾಡಿ. ಅಕ್ಕ, ಮೇಕಪ್ ಲಾಗ್ ಮಾಡೋಕ್ಕೋ ಬೇಗ. ಯಾರೋ ಒಬ್ರು ಕೇಳ್ತಾನೆ ಇದ್ದೀರಾ, ಮಾಡ್ತೀನಿ ಆದಷ್ಟು ಬೇಗ. ನಾನು ಅಷ್ಟಾಗಿ ಎಲ್ಲೂ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ನಾನು ತುಂಬ ಲೆಸ್ ಮೇಕಪ್ ಮಾಡ್ಕೊಳ್ಳೋದು. ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ಸ್ಟಿಕ್ ಇಷ್ಟು ಬಿಟ್ಟರೆ ನಾನು ಇನ್ನೇನು ಎಕ್ಸ್ಟ್ರಾ ಹಾಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಮೇಕಪ್ ಮಾಡ್ಕೊಂಡು ಒಂದಿನ ಕ್ಲೀನಾಗಿ ರೆಡಿಯಾಗಿ ಯಾವ ರೀತಿ ಮೇಕಪ್ನ 1 by 1 ಯೂಸ್ ಮಾಡೋದು ಅನ್ನೋದು ತೋರಿಸ್ತೀನಿ. ಈ ವ್ಲಾಗಲ್ಲಿ ನಿಮ್ಮ ವಿಹಾನ್ನ ತುಂಬ ಅಳಿಸಿದ್ದೀವಿ, ಯಾಕೆ ಅಳಿಸ್ತೀರಾ ಹಂಗೆ ಹಿಂಗೆ ಅಂದರೆ, ಅವನು ಹತ್ರ ತುಂಬ ಕ್ಯೂಟಾಗಿ ಕಾಣಿಸ್ತಾನೆ. ಅವನು ನಗೋದಕ್ಕಿಂತ ಅವ್ನು ನಗು ಎಷ್ಟು ಕ್ಯೂಟೋ ಅವ್ನು ಅಳೋದು ಅಷ್ಟೇ ಕ್ಯೂಟ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಅಳಿಸಿದಷ್ಟೇ, ಉದ್ದೇಶಪೂರ್ವಕವಾಗಿ ಏನಿಲ್ಲ. ಸೊ ಯಾರು ಅದನ್ನ ನೋಡಿ ಬೇಜಾರು ಮಾಡ್ಕೊಬೇಡಿ, ಓಕೆನಾ? ಸೊ ಅಷ್ಟೇ ಗೈಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಿಯಾ, ಮತ್ತೆ ಸಿಗುವ.